ನಮಸ್ಕಾರ. ನನ್ನ ಹೆಸರು ರೋಹನ್ ವರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, LG ಇಂಡಿಯಾ ಪ್ಲಾನಿಂಗ್ 12,600 crore IPO. ರಿಪೋರ್ಟ್ಸ್ ಪ್ರಕಾರ LG ಎಲೆಕ್ಟ್ರಾನಿಕ್ಸ್ ಇಂಡಿಯನ್ ಡಿವಿಷನ್ನು 12,000 ಕೋಟಿದ IPOನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಸುಮಾರು ಫಾರಿನ್ ಬ್ಯಾಂಕ್ಸನ್ನು ಆಲ್ರೆಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಯಾರು ಅವರ IPOನ ಮ್ಯಾನೇಜ್ ಮಾಡಬೇಕು ಅಂತ ಡಿಸೈಡ್ ಮಾಡಲಿಕ್ಕೆ. ಹಾಗೂ IPO ಮೋಸ್ಟ್ ಪ್ರಾಬ್ಲಿ ಅರ್ಲಿ ಅಥವಾ ಫಸ್ಟ್ ಫ್ಯೂ ಮಂತ್ಸ್ ಆಫ್ 2025 ಲಾಂಚ್ ಆಗ್ಬೋದು. ವ್ಯಾಲ್ಯೂಯೇಷನ್ ಆಫ್ LG ಇಂಡಿಯಾ ಅಪ್ರಾಕ್ಸಿಮೇಟ್ಲಿ ಎಕ್ಸ್ಪೆಕ್ಟ್ ಆಗಿದ್ದು 1.1 lakh crores. ಹಾಗೂ ಈ ಯಾವ ಡೀಟೇಲ್ಸು ಫೈನಲೈಸ್ ಆಗಿಲ್ಲ. ಅದೇ ಥರ ಹ್ಯುಂದಾಯ್ ಮೋಟರ್ಸ್ ಇಂಡಿಯಾ ಡಿವಿಷನ್ನು IPO ಲಾಂಚ್ ಮಾಡ್ತಾ ಇದ್ದಾರೆ ಅಕ್ಟೋಬರ್ ಟು ನವಂಬರ್ 2024. ಇದು ಆಲ್ಮೋಸ್ಟ್ ಫೈನಲ್ ಸ್ಟೇಜಸಲ್ಲಿದೆ, ಎಲ್ಲ ಡೀಟೇಲ್ಸು ಫೈನಲೈಸ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, ಜುನ್ಜುನ್ವಾಲಾ ಸ್ಟಾಕ್ ಝೂಮ್ಸ್ 100% ಇನ್ 6 months. ಜೂಬಿಲೆಂಟ್ ಫಾರ್ಮೋವಾ ಅಂತ ರಾಕೇಶ್ ಜುನ್ಜುನ್ವಾಲಾ ಫ್ಯಾಮಿಲಿ ಹತ್ರ ಈ ಸ್ಟೇಕ್ ಇದೆ. ಅದು ಒಂದು 1191 ಹೊಸ ಹೈಗೆ ಟಚ್ ಆಗಿದೆ ನಿನ್ನೆ. ಹಾಗೂ ಲಾಸ್ಟ್ 1 ಮಂತಲ್ಲಿ ಸ್ಟಾಕು 38% ಮೇಲೋಗಿದೆ. ಲಾಸ್ಟ್ 6 ಮಂತ್ಸಲ್ಲಿ ಡಬಲ್ಕಿಂತ ಜಾಸ್ತಿ ಆಗಿದೆ, 114% ಅಪ್. ರೇಖಾ ಜುನ್ಜುನ್ವಾಲಾ ಹತ್ರ 6.57% ಸ್ಟೇಕ್ ಇದೆ ಆಸ್ ಆನ್ ಜೂನ್ 2024. ಹಾಗೂ ಪ್ರೀವಿಯಸ್ ಫ್ಯೂ ಇಯರ್ಸಲ್ಲಿ ಸ್ಟಾಕ್ ಆ್ಯಕ್ಚುಲಿ ಚೆನ್ನಾಗಿ ಮಾಡಿರಲಿಲ್ಲ. 600 ರೂಪಾಯಿ ಇದ್ದಿದ್ದು ಸೆಪ್ಟೆಂಬರ್ 2021 300ಗೆ ಬಿದ್ದಿತ್ತು ಮಾರ್ಚ್ 2023. ಹಾಗೂ ಮತ್ತೆ ಅಲ್ಲಿಂದ ಈಗ ಆಲ್ಮೋಸ್ಟ್ 1200ಗೆ ಹೋಗಿದೆ ಸೆಪ್ಟೆಂಬರ್ 2024. ನ್ಯೂಸ್ ನಂಬರ್ 3, ಮೈಕ್ರೋ SUVs ಡೂಯಿಂಗ್ ವೆಲ್ ಕರೆಂಟ್ಲಿ. ಇಂಡಿಯಾದ ಆಟೋಮೊಬೈಲ್ ಸೆಕ್ಟ್ರಲ್ಲಿ ಮೈಕ್ರೋ SUVs ಅಥವಾ ಸ್ಮಾಲ್ SUVs ಜಾಸ್ತಿ ಗ್ರೋ ಆಗ್ತಾ ಇದೆ ಹಾಗೂ ಜಾಸ್ತಿ ಸೇಲ್ಸ್ ಆಗ್ತಾ ಇದೆ. ಹ್ಯುಂದಾಯ್ ಮೋಟರ್ಸ್ ಎಕ್ಸ್ಟರ್ ಅಂತಿದೆ, ಟಾಟಾ ಮೋಟರ್ಸ್ ಪಂಚ್ ಅಂತಿದೆ. ಈ ಎರಡು ಗಾಡಿಗಳ ಪ್ರೈಸು 10 ಲಕ್ಷಕ್ಕಿಂತ ಕಮ್ಮಿ ಇದೆ. ಹಾಗೂ ಈ ಸೆಗ್ಮೆಂಟ್ ಸೇಲ್ಸು 72% ಜಾಸ್ತಿ ಆಗಿದೆ ಫಸ್ಟ್ 4 months ಆಫ್ ದಿಸ್ ಫೈನಾನ್ಷಿಯಲ್ ಇಯರಲ್ಲಿ. ಹಾಗೂ ಓವರಾಲ್ ಸೇಲ್ಸ್ ಗ್ರೋತು ಫಸ್ಟ್ 4 monthsಲ್ಲಿ ಬರೀ 1.8% ಆಗಿತ್ತು. ಈ ಸ್ಮಾಲ್ SUV ಸೆಗ್ಮೆಂಟು 1.75 lakh ವೆಹಿಕಲ್ ಸೇಲ್ ಆಗಿದೆ ಏಪ್ರಿಲ್ ಟು ಜುಲೈ 2024 ಕಂಪೇರ್ ಟು ಅರೌಂಡ್ 1,01,000 units ಇನ್ ದ ಸೇಮ್ ಪೀರಿಯಡ್ ಲಾಸ್ಟ್ ಇಯರು. ಅದೇ ಥರ ಹ್ಯಾಚ್ ಪ್ಯಾಕ್ಸ್ ಹಾಗೂ ಸ್ಮಾಲ್ ಕಾರ್ ಸೇಲ್ಸು 69,936 units ಕಮ್ಮಿ ಆಗಿದೆ ಈ ಪರ್ಟಿಕ್ಯುಲರ್ ಏಪ್ರಿಲ್ ಟು ಜುಲೈ ಪೀರಿಯಡಲ್ಲಿ. ಸೊ ಒಂಥರ ಆಫ್ಸೆಟ್ ಆಗಿದೆ. ಅಲ್ಲಿ 73,000 ಸೇಲ್ಸ್ ಜಾಸ್ತಿ ಆಗಿದೆ, ಇಲ್ಲಿ 69,000 ಸೇಲ್ಸ್ ಕಮ್ಮಿ ಆಗಿದೆ ಪರ್ಟಿಕ್ಯುಲರ್ ಸೆಗ್ಮೆಂಟಲ್ಲಿ. ಕಿಯಾ ಮೋಟರ್ಸು ಅವರ ಫಸ್ಟ್ ಮೈಕ್ರೋ SUV ಲಾಂಚ್ ಮಾಡ್ತಾರಂತ ಅನೌನ್ಸ್ ಮಾಡಿದ್ದಾರೆ. ಕ್ಲಾವಿಯಾ ಅಂತ ಅದರ ಹೆಸರು. ಹಾಗೂ ಹ್ಯುಂದಾಯ್ನು ಬೇಯಾನ್ ಕಾಂಪ್ಯಾಕ್ಟ್ SUV ಅಂತ ಲಾಂಚ್ ಮಾಡ್ತಾರೆ. ಮಾರುತಿ ಹತ್ರ ಆಲ್ರೆಡಿ ಒಂದು ಫ್ರಾಂಕ್ಸ್ ಅಂತ ಒಂದು ಕಾರ್ ಇದೆ, ಅದು ಮೈಕ್ರೋ SUV ಅಂತ ಕರೀತಾರೆ. ಸ್ಕೋಡಾನು ಅವ್ರದ್ದು ಒಂದು ಮೈಕ್ರೋ SUVನ ಲಾಂಚ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರು, ಕೈಲ್ಯಾಕ್ ಅಂತ. ಸೊ ಈ ಒಂದು ಸೆಗ್ಮೆಂಟಲ್ಲಿ ತುಂಬ ಕಾಂಪಿಟೇಷನ್ ಇದೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಬಜಾಜ್ ಹೌಸಿಂಗ್ ಫೈನಾನ್ಸ್ IPO ಸೋಮವಾರ 16ನೇ ತಾರೀಕು ಸೆಪ್ಟೆಂಬರ್ ಲಿಸ್ಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ 110% ಪ್ರೀಮಿಯಮಲ್ಲಿ ಲಿಸ್ಟ್ ಆಗುತ್ತೆ. ಯಾಕಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸದ್ಯಕ್ಕೆ 79 rupees per share ಇದೆ. ಹಾಗೂ ಇಶ್ಯೂ ಪ್ರೈಸ್ ಅರೌಂಡ್ 70 rupees per share. ಇಂಡಿಯಾದ ಔಟ್ವರ್ಡ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ FDI 27,000 crores ಆಗಿದೆ ಆಗಸ್ಟ್ 2024 ಕಂಪೇರ್ ಟು 19,000 crores ಇನ್ ಆಗಸ್ಟ್ 2023. ಈ ಔಟ್ಬೌಂಡ್ FDI ಅಥವಾ ಔಟ್ವರ್ಡ್ FDI ಅಂದರೆ ಅದು ಇಂಡಿಯಾದಿಂದ ಫಾರಿನಿಗೆ ಹೋಗೋ ಅಮೌಂಟ್ಸು. ಹಾಗೂ ಅದು ಬೇರೆ ಬೇರೆ ಕ್ಯಾಟಗರೀಸಲ್ಲಿ ಹೋಗ್ಬೋದು, ಈಕ್ವಿಟಿ ಇರ್ಬೋದು, ಲೋನ್ಸ್ ಇರ್ಬೋದು, ಹಾಗೂ ಬೇರೆ ಬ್ಯಾಂಕ್ ಗ್ಯಾರಂಟೀಸ್ ಇರ್ಬೋದು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.